ನಾಗರ ಪ್ರತಿಷ್ಠಾಪನೆಯ ದಿನವೇ ಅಚ್ಚರಿಯಂತೆ 2 ನಾಗರ ಹಾವುಗಳು ಕಾಣಿಸಿಕೊಂಡಿರುವ ಘಟನೆ ಗೌರಿಬಿದನೂರು ತಾಲೂಕಿನ ವಿದುರಾಶ್ವತ್ಥದಲ್ಲಿ ನಡೆದಿದೆ. ಹೌದು, ಗೌರಿಬಿದನೂರು ತಾಲೂಕಿನಲ್ಲಿರುವ ವಿದುರಾಶ್ವತ್ಥ ಕ್ಷೇತ್ರವು ಅತ್ಯಂತ ಪುರಾತನ ಕ್ಷೇತ್ರವಾಗಿದೆ. ಇದು ಅಶ್ವತ್ಥನಾರಾಯಣ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವಿರುವ ಪವಿತ್ರ ಭೂಮಿಯಾಗಿದೆ. ಮಹಾಭಾರತ ಕಾಲದ ಧೃತರಾಷ್ಟ್ರನ ಆಪ್ತ ಸಲಹೆಗಾರನ ಮಂತ್ರಿಯಾಗಿದ್ದ ವಿದುರನು ಇಲ್ಲಿ ಒಂದು ಅಶ್ವತ್ಥ ವೃಕ್ಷವನ್ನ ನೆಟ್ಟು ಬೆಳೆಸಿದನೆಂಬ ಪ್ರತೀತಿ ಇದೆ. ಮಕ್ಕಳಾಗದೇ ಇರುವ ದಂಪತಿಗಳಿಗೆ ಹಾಗೂ ನಾಗದೋಷ ಇರುವವರಿಗೆ ಇದು ಅತ್ಯಂತ ಪ್ರಶಸ್ತವಾದ ಕ್ಷೇತ್ರವಾಗಿದೆ. ದೇವಸ್ಥಾನದ ಇಕ್ಕಲಗಳಲ್ಲಿ ಭಕ್ತರು ಅರಿಕೆಯ ರೂಪದ ಪ್ರತಿಷ್ಠಾಪಿಸಿರುವ ಸಹಸ್ರಾರು ಸಂಖ್ಯೆಯಲ್ಲಿ ನಾಗರ ಕಲ್ಲುಗಳು ಕಾಣಸಿಗುತ್ತವೆ. ಇಂದು ಬೆಳಗ್ಗೆ ಅಚ್ಚರಿ ಎನ್ನುವಂತೆ ಅಶ್ವತ್ಥನಾರಾಯಣ ಸ್ವಾಮಿಯ ದೇವಸ್ಥಾನದ ಆವರಣದಲ್ಲಿರುವ ನಾಗರ ಕಲ್ಲುಗಳ ಮುಂದೆ 2 ನಾಗರ ಹಾವು ಎಡೆ ಎತ್ತಿದ ರೂಪದಲ್ಲಿ ಭಕ್ತರಿಗೆ ಕಾಣಿಸಿಕೊಂಡಿವೆ. ಸ್ಥಳೀಯ ನಾಗರಿಕರು ಹಾಗೂ ಭಕ್ತರು ಇದೊಂದು ದೇವರ ಪವಾಡ, ದೇವರ ಪ್ರತಿರೂಪ ಎಂಬಂತೆ ಅಚ್ಚರಿಯಾಗಿದ್ದಾರೆ. ಈ ಘಟನೆ ವಿಸ್ಮಯವೋ ಅಥವಾ ಕಾಕತಾಳಿಯೋ ಗೊತ್ತಿಲ್ಲ, ಆದರೆ ಇದನ್ನು ಕಂಡಂತ ಭಕ್ತಾದಿಗಳು ಫುಲ್ ಖುಷಿಯಾಗಿದ್ದಾರೆ. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ.